ಇನ್ನು ಇವತ್ತಿನ ಡಿಜಿಟಲ್ ದುನಿಯಾದಲ್ಲಿ ಕೈಯಲ್ಲಿ ಮೊಬೈಲ್ ಒಂದಿದ್ದರೆ ಸಾಕು ಏನು ಬೇಕಾದರೂ ಮಾಡಬಹುದು. ಈ ಮೊಬೈಲ್ನಿಂದ ವಂಚನೆ ಮಾಡೋರ ಸಂಖ್ಯೆನೂ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಎಲ್ಲ ಸರಿ ಇದ್ದು ಕಣ್ಣಿದ್ದು ಎಷ್ಟೇ ಹುಷಾರಾಗಿದ್ದರೂ ಕೂಡ ಮೊಬೈಲ್ನಲ್ಲಿ ಮೋಸ ಮಾಡ್ತಕ್ಕಂಥವ್ರಿದ್ದರೆ, ಇಲ್ಲೊಬ್ಬ ವ್ಯಕ್ತಿ ಕಣ್ಣಿಲ್ಲದ ವ್ಯಕ್ತಿ ಪಾಪ ಆ ಕಣ್ಣಿಲ್ಲದ ವ್ಯಕ್ತಿಯನ್ನು ಕಿಡಿಗೇಡಿಗಳು ಸೈಬರ್ ಬ್ಲ್ಯಾಕ್ ಮೇಲನ್ನು ಮಾಡಿದ್ದಾರೆ. ಹೇಗೆ ಅಂತ ಈ ರಿಪೋರ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಅಂಧನನ್ನು ಬಿಡದ ಸೈಬರ್ ಕದೀಮರು ಫೋಟೋ ಮಾರ್ಜ್ ಮಾಡಿ ಬ್ಲಾಕ್ ಮೇಲ್, ಕಣ್ಣೇ ಕಾಣದ ವ್ಯಕ್ತಿಗೆ ಮಾನಸಿಕ ಕಿರುಕುಳ. ಎಸ್, ಇವತ್ತಿನ ದುನಿಯಾದಲ್ಲಿ ಮೊಬೈಲ್ ಇಂಟರ್ನೆಟ್ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಮೊಬೈಲ್ ಇಲ್ಲ ಅಂದ್ರೆ ಜೀವನ ಮಾಡೋದೇ ಕಷ್ಟಕರವಾಗಿ ಬಿಡುತ್ತೆ. ಅಷ್ಟರ ಮಟ್ಟಕ್ಕೆ ಮೊಬೈಲ್ ಅನಿವಾರ್ಯವಾಗಿದೆ. ಆದ್ರೆ ಇದೇ ಮೊಬೈಲ್ ಸಮಸ್ಯೆಗಳನ್ನ ನೀಡೋದನ್ನು ನೋಡಿದ್ದೀವಿ. ಬೇಡದ ಲಿಂಕ್ ಓಪನ್ ಮಾಡಿ ಹಣ ಕಳೆದುಕೊಳ್ಳೋದು, ಲಕ್ಕಿ ವಿನ್ನರ್, ಬೆಸ್ಟ್ ಆಫರ್ಸ್ ಅಂತ ಮೆಸೇಜ್ ಕಳಿಸಿ ಹಣ ದೋಚುವ ಗ್ಯಾಂಗ್ ಕೂಡ ಬಹಳಷ್ಟಿದೆ. ಅದೇ ರೀತಿ ನಿಮ್ಮ ಫೋನ್ ಹ್ಯಾಕ್ ಮಾಡಿ ಡೇಟಾ ಕದ್ದು ನಿಮ್ಮ ಖಾತೆಗೆ ಕನ್ನ ಹಾಕೋರು ಇದ್ದಾರೆ. ಇದರ ಬಗ್ಗೆ ಎಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕಡಿಮೆನೆ. ಆದ್ರೆ ಇಲ್ಲೊಬ್ಬ ಅಂಧ ಯುವಕನಿಗೆ ಕಿಡಿಗೇಡಿ ಸೈಬರ್ ವಂಚಕರು ಮಾನಸಿಕವಾಗಿ ಹಿಂಸೆ ನೀಡ್ತಿದ್ದಾರೆ. ನೀವು ನೋಡ್ತಿರೋ ಈ ವ್ಯಕ್ತಿಯ ಹೆಸರು ಸುಬ್ರಹ್ಮಣ್ಯ ಅಂತ. ಹುಟ್ಟು ಕುರುಡನಾಗಿರೋ ಈತ ಯಾರಿಗೂ ಹೊರೆಯಾಗಬಾರ್ದು ಅಂತ ಖಾಸಗಿ ಕಂಪನಿಯೊಂದರಲ್ಲಿ ಡೇಟಾ ಆಪರೇಟರ್ ಆಗಿ ಕೆಲಸ ಮಾಡ್ತಾ ಜೀವನ ನಡೆಸ್ತಿದ್ದಾರೆ. ಇವರ ಮೊಬೈಲ್ನಲ್ಲಿದ್ದ ಫೋಟೋವೊಂದನ್ನ ಮಹಿಳೆಯೊಂದಿಗೆ ಅಸಭ್ಯವಾಗಿ ಎಡಿಟ್ ಮಾಡಿ ಇವರಿಗೆ ಕಳಿಸಿ, ನೀನು 6,000 ಹಣ ಕೊಡದೇ ಇದ್ರೆ ನಿನ್ನ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದಾಗಿ ಬೆದರಿಕೆ ಕರೆಗಳು ಬರ್ತಿದೆ. ಈ ಬಗ್ಗೆ ಸುಬ್ರಹ್ಮಣ್ಯ ಅವರು ರಾಜಗೋಪಾಲ್ ನಗರ ಪೊಲೀಸರಿಗೂ ಹಾಗೂ ಸೈಬರ್ ಕ್ರೈಮ್ಗೂ ದೂರು ನೀಡಿದ್ದಾರೆ. ಆದ್ರೂ ಸಹ ಬೇರೆ ಬೇರೆ ನಂಬರ್ಗಳಿಂದ ಮೆಸೇಜ್ ಮಾಡೋದು, ಕರೆ ಮಾಡೋದು ಮಾಡ್ತಾ ಇವರಿಗೆ ಮಾನಸಿಕ ಹಿಂಸೆಯನ್ನ ಕದೀಮರು ನೀಡ್ತಿದ್ದಾರೆ. ಸರ್, ಇದು ನನಗೆ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಆ್ಯಕ್ಚುಲಿ. ಓಕೆನಾ, ನನ್ನ ಪಾಡಿಗೆ ನಾನು ಕೆಲಸ ಮುಗಿಸ್ಕೊಂಡು ಬಂದಿದ್ದೆ ವೆನ್ಸ್ಡೇ. ಸೊ ಅವ್ರು ನನಗೆ ಕಾಲ್ ಮಾಡ್ತಾ ಇದ್ದಾರೆ. ಆಟೋ ಬ್ಲಾಕ್ ಆಗ್ತಾ ಇರೋದ್ರಿಂದ ಇದು ಅಸಿಸ್ಟೆಂಟ್ ಕನ್ವರ್ಸೇಷನ್ ನಡೀತಾ ಇದೆ. ನಾನು ಅದನ್ನು ನೋಡಿದಾಗ ಸರ್, ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ, ಸೊ ಒಂದು ನನ್ನ ಟ್ರೂ ಕಲರ್ ಪ್ರೊಫೈಲ್ ಫೋಟೋ ತೆಕ್ಕೊಂಡು ಸ್ಕ್ರೀನ್ಶಾಟಾಗಿ ತೆಕ್ಕೊಂಡು ನನ್ನ ಟ್ರೂ ಕಲರ್ ಫೋಟೋ ಫೇಸ್ಗೆ ಮತ್ತು ಇನ್ನೊಂದು ಯಾವುದೋ ಒಂದು ಲೇಡಿ ಇದ್ರ ಜೊತೆ ನನ್ನ ಫೋಟೋನ ನ್ಯೂಡಾಗಿ ಎಡಿಟ್ ಮಾಡಿ ನನಗೇ ಸೆಂಡ್ ಮಾಡಿ, ಇದಕ್ಕೆ 6,000 ಪೇ ಮಾಡು, ಇಲ್ಲ ಅಂತ ಅಂದರೆ ನಿನ್ನ ಫ್ಯಾಮಿಲಿ ಫ್ರೆಂಡ್ಸು ನನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ಸಿಂದನೇ ಪೋಸ್ಟ್ ಮಾಡೋ ಥರ ಮಾಡ್ತೀವಿ ಅಂತ ಅಂದ್ಬಿಟ್ಟು ನನಗೆ ಇದು ಮಾಡ್ತಾ ಇದ್ದಾರೆ ಸರ್ ಅವರು. ಆ್ಯಕ್ಚುಲಿ ನೋಡಿದ್ರೆ ನಂದು ಟ್ರೂ ಕಲರ್ ಪ್ರೊಫೈಲ್ ತೆಗೆದು ನೋಡಿದ್ರೆ ತುಂಬ ಸ್ಪ್ಯಾಮ್ ಅಂತಾನೆ ತೋರಿಸ್ತಾ ಇದೆ ಹೊರತು ಅದು. ಒಟ್ನಲ್ಲಿ ಇವತ್ತಿನ ತಂತ್ರಜ್ಞಾನವನ್ನ ಕೆಲ ಕಿಡಿಗೇಡಿಗಳು ಈ ರೀತಿ ದುರುಪಯೋಗ ಪಡಿಸಿಕೊಂಡು ಅಮಾಯಕರನ್ನ ಟಾರ್ಗೆಟ್ ಮಾಡಿ ವಂಚಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಪೊಲೀಸರು ಇಂತಹ ಸೈಬರ್ ಖದೀಮರಿಗೆ ತಕ್ಕ ಪಾಠ ಕಲಿಸಬೇಕಿದೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.